ಅಹಿಂದ ಸರ್ಕಾರ ಐತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು, ರಾಜ್ಯದ ಯಾವುದೇ ಭಾಗದಲ್ಲಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಬಂತು ಅಂತಂದ್ರೆ ಭುಗಿಲೇಳುವಂತ ಪ್ರಥಮ ಹೋರಾಟ ಧಾರವಾಡ ಜಿಲ್ಲೆಯಿಂದನೇ ಆರಂಭ ಆಗ್ತದೆ. ಅಂತಹದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇದಾವೆ. ಕಳೆದ ಸುಮಾರು ದಿನಗಳಿಂದ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಏನು ಪಾಳು ಬಿದ್ದಂತ ಒಂದು ಜಾಗೆ ಗರಗ್ ಗ್ರಾಮದಲ್ಲಿ ಇತ್ತು, ವಡ್ರ ಕಾಲನಿ, ಏನು ನಾವು ಬೋವಿ ಸಮಾಜ ಅಂತ ಕರಿತೇವೆ ಆಧುನಿಕವಾಗಿ. ಅದು ಶೋಷಿತ ಪರಿಶಿಷ್ಟ ಜಾತಿಯ SC ಸಮುದಾಯಕ್ಕೆ ಸೇರಿದಂತ ಸಮುದಾಯ. ಆ ಸಮುದಾಯದ ಬಡಾವಣೆಯ, ಆ ಸಮುದಾಯದ ಕೇರಿಯ ಸಮೀಪ ಇರೋಂತ ಕುಲ್ಲಾ ಜಾಗೆ ಸುಮಾರು 19 ಗುಂಟೆ ಇದೆ ಅಂತಂದು ಹೇಳಿ ಏನ್ ಹೇಳ್ತೇವೆ. ಆ 19 ಗುಂಟೆ ಜಾಗೆ ಇರುವಂತ ಜಾಗೆಯಲ್ಲಿ ಏನು ಕೊಳಕು ನಾರ್ತಾ ಇರುವಂತದ್ದು, ಹಂದಿ ನಾಯಿ ವಾಸ ಮಾಡ್ತಾ ಇರುವಂತದ್ದು, ಹಿಂಗೇನು ಹೊಲಸು ಗಲೀಜು ವಾತಾವರಣ ಇತ್ತು, ಅದನ್ನೆಲ್ಲ ಅಲ್ಲಿನ ವಡ್ರ ಏನು ಬೋವಿ ಸಮಾಜದ ಜನ ಎಲ್ಲಾ ಸೇರಿ ತಾವೇ ಖುದ್ದಾಗಿ ಸ್ವಚ್ಛ ಮಾಡಿಕೊಂಡು ಆ ಜಾಗೆಯ ಬಗ್ಗೆ ಪರಿಶೀಲನೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೇನೆ ಅದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಜಾಗ ಅನ್ನುವಂತ ದಾಖಲೆಗಳನ್ನ ಸಿಕ್ಕಾಗ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದೇ ತಡ ಗ್ರಾಮ ಪಂಚಾಯತಿಯವರು, ತಹಶೀಲ್ದಾರರು, AO ಅವರು, ಜಿಲ್ಲಾ ಪಂಚಾಯತಿ CO ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂತದ್ದನ್ನ ಮಾಡಿದ್ದು ಸಂವಿಧಾನಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡದಂತ ಅಪಮಾನ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ ಬಯಸ್ತೇವೆ. ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು CO ಅವರನ್ನ ಭೇಟಿ ಮಾಡೋಣ ಮತ್ತು ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನ ಅರ್ಪಿಸೋಣ. ಅದರ ನಂತರ 3 ದಿನಗಳ ಕಾಲದ ಗಡುವನ್ನ ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನ ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು, ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು, AO ಹಿಡ್ಕೊಂಡು ಮತ್ತು PDO ಹಿಡ್ಕೊಂಡು ಗ್ರಾಮ ಪಂಚಾಯತಿಯವ್ರು ಯಾರ್ಯಾರ ಎಲ್ಲರ ಮೇಲೂ FIR ದಾಖಲು ಮಾಡಬೇಕು. ತತ್ಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳು ಅದರೊಳಗೆ ಶಾಮೀಲಾಗಿದ್ರೆ ಪೊಲೀಸರ ಬಲ ಪ್ರಯೋಗಕ್ಕೆ ಕಾರಣೀಭೂತರಾದಂತ ಎಲ್ಲಾ ಅಧಿಕಾರಿಗಳನ್ನ ಸಹಿತ ಅವರ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ತತ್ಕ್ಷಣ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಹೋರಾಟವನ್ನ ತೀವ್ರಗೊಳಿಸೋದು ಅಥವಾ ಈ ಹೋರಾಟವನ್ನ ಇಲ್ಲಿಗೆ ಮೊಟಕುಗೊಳಿಸುವಂತದ್ದು ಇವತ್ತು ಇರೋದು ಜಿಲ್ಲಾಧಿಕಾರಿ ಮತ್ತು CO ಅವರ ಕೈಯಲ್ಲಿದೆ. ಅವರು ತತ್ಕ್ಷಣ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಿದ್ರೆ ನಾವು ಯಾವುದೇ ಮುಂದಿನ ಹೋರಾಟಕ್ಕೆ ಹೋಗೋದಿಲ್ಲ. ಉಳಿದಂತ ವಿಷಯ ಕೂತ್ ಮಾತಾಡ್ಕೊಳ್ಳುವಂತದ್ದನ್ನ ಅವರು ಸಭೆ ಮಾಡಿ ತೀರ್ಮಾನ ಕೈಗೊಳ್ಳಿ. ಅವರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡೋಕೆ ಮುಂದಾಗದೆ ಹೋದ್ರೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಇದರೊಳಗ ಬಲ ಪ್ರಯೋಗ ಮಾಡಕ್ಕೆ, ದಬ್ಬಾಳಿಕೆ ಮಾಡಕ್ಕೆ, ಪ್ರತಿಮೆ ತೆರವಿಗೆ ಕಾರಣೀಭೂತರಾಗಿದ್ದಾರೆ, ಅವ್ರು ಎಲ್ಲರ ವಿರುದ್ಧ ಧಾರವಾಡ ಜಿಲ್ಲೆ ಬಂದ್ಗೂ ಸಹಿತ ನಾವು ಹಿಂದೆ ಮುಂದೆ ನೋಡೋದಿಲ್ಲ, ನಾವು ತೀವ್ರವಾದಂತ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಈ ಮೂಲಕ ನಾ ಎಚ್ಚರಿಕೆ ಕೊಡಬಯಸ್ತೇನೆ. ಅದಕ್ಕೆ